ಅತ್ಯಂತ ಲೆಜೆಂಡರಿ ಬ್ರ್ಯಾಂಡ್ ರಾಯಲ್ ಎನ್ಫೀಲ್ಡ್ ಈಗ ದೊಡ್ಡ ಬದಲಾವಣೆ ಮಾಡಿದೆ. ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಿಕ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದೆ. ಇದು ಸಾಮಾನ್ಯ ಬೈಕ್ ಅಲ್ಲ ಗುರು, ಇದೊಂದು ಎಮೋಷನ್ ಪ್ಲಸ್ ಸ್ಟೈಲ್ ಹಾಗೆ ಬ್ರ್ಯಾಂಡ್ ಬೈಕ್ ಅಂತಾನೆ ಹೇಳ್ಬೋದು. ವೈರ್ಲೆಸ್ ಚಾರ್ಜಿಂಗ್ ಇರೋ ಭಾರತದ ಮೊದಲ ಬೈಕ್ ಅಂತ ಕೂಡ ಹೇಳ್ತಿದ್ದಾರೆ. ಹೆಸರು ಕೇಳಿದ್ರೆ ಸಾಕು ಫೀಲ್ ಬರುತ್ತೆ. ರಾಯಲ್ ಎನ್ಫೀಲ್ಡ್ ಫ್ಲೈಯಿಂಗ್ ಫ್ಲೀ C6. ಹಾಗಾದ್ರೆ ಈ ಹೊಸ ಬೈಕ್ ಯಾವ ತರ ಇದೆ, ಎಷ್ಟು ಪ್ರೈಸ್ ಸಿಗುತ್ತೆ, ಇವೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಇವತ್ತು ನಾವು ಮಾತನಾಡ್ತಿರೋದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತ ಬೈಕ್ ಬಗ್ಗೆ. ಹೌದು, ರಾಯಲ್ ಎನ್ಫೀಲ್ಡ್ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ಸೆಗ್ಮೆಂಟ್ಗೆ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ. ಅದು ಕೂಡ ಸಿಂಪಲ್ ಆಗಲ್ಲ, ಫುಲ್ ಪ್ರೀಮಿಯಂ ಲುಕ್ ಜೊತೆಗೆ ಬಂದಿರುವಂಥದ್ದು. ಈ ವಿಡಿಯೋದಲ್ಲಿ ನಾವು ಇದರ ಒಂದು ಡಿಸೈನ್ ಹೇಗಿದೆ, ಲುಕ್ ಹೇಗಿದೆ, ಫೀಚರ್ಸ್ ಅಲ್ಲಿ ಏನೇನು ಸ್ಪೆಷಾಲಿಟಿ ಇದೆ, ಬ್ಯಾಟ್ರಿ ಅಂಡ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರೈಸ್ ಎಷ್ಟಿದೆ, ಹಾಗೆ ಈ ಒಂದು ಬೈಕ್ ಅನ್ನ ಕೊಂಡ್ಕೊಳ್ಳೋದು ವರ್ತ್ ಇದೆಯಾ ಇಲ್ವಾ, ಇವೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗೋಣ. ಸೊ ಮೊದಲು ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಹೇಳ್ತೀನಿ. ಫ್ಲೈಯಿಂಗ್ ಫ್ಲೀ ಅನ್ನೋ ಹೆಸರು ಹೊಸದಲ್ಲ ಸ್ನೇಹಿತರೆ. ಇದು ರಾಯಲ್ ಎನ್ಫೀಲ್ಡ್ ವರ್ಲ್ಡ್ ವಾರ್ ಟೈಮ್ ನಲ್ಲಿ ಯೂಸ್ ಮಾಡಿದಂತ ಲೈಟ್ ವೇಟ್ ಬೈಕ್ ಇನ್ಸ್ಪಿರೇಷನ್ ಆಗಿದೆ. ಅದೇ ಕಾನ್ಸೆಪ್ಟ್ ಅನ್ನ ಈಗ ಮಾಡರ್ನ್ ಎಲೆಕ್ಟ್ರಿಕ್ ಬೈಕ್ ಆಗಿ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಇದು ಕೇವಲ ಬೈಕ್ ಅಲ್ಲ, ಹಿಸ್ಟ್ರಿ ಪ್ಲಸ್ ಟೆಕ್ನಾಲಜಿ ಕಾಂಬೋ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಬೈಕ್ ನೋಡಿದ್ರೆ ಫಸ್ಟ್ ಇಂಪ್ರೆಷನ್ ಏನ್ ಗೊತ್ತಾ, ವಿಂಟೇಜ್ ರಾಯಲ್ ಲುಕ್ ಕಣ್ರಿ. ಸೊ ರೌಂಡ್ ಹೆಡ್ ಲ್ಯಾಂಪ್ ಆಗಿರ್ಬೋದು, ಕ್ಲಾಸಿಕ್ ಬಾಡಿ ಫ್ರೇಮ್ ಆಗಿರ್ಬೋದು, ಮಿನಿಮಲಿಸ್ಟಿಕ್ ಡಿಸೈನ್ ಆಗಿರ್ಬೋದು, ಹಾಗೆ ಪ್ರೀಮಿಯಂ ಫಿನಿಶ್ ಅಲ್ಲಿ ಬರುತ್ತೆ. ಸೊ ನೋಡಿದ್ರೆ ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ. ಇದರ ಇನ್ನೊಂದು ಟ್ವಿಸ್ಟ್ ಏನ್ ಗೊತ್ತಾ, ಇದು ಎಲೆಕ್ಟ್ರಿಕ್ ಆಗಿದ್ರೂ ಕೂಡ ನಿಮಗೆ RE ಅಂದ್ರೆ ನಮ್ಮ ರಾಯಲ್ ಐಡೆಂಟಿಟಿ ಏನಿದೆಯೋ ಅದನ್ನ ಕಳ್ಕೊಂಡಿಲ್ಲ, ಅದೇ ಲುಕ್ ಅಲ್ಲಿ ಕಾಣಿಸುತ್ತೆ. ಸೊ ರೆಟ್ರೋ ಲವರ್ಸ್ಗೆ ಇದು ಡ್ರೀಮ್ ಬೈಕ್. ಹಾಗೆ ಮಾಡರ್ನ್ ಯೂಸರ್ಸ್ ಇರ್ತಾರಲ್ವಾ, ಅವರಿಗೆ ಸ್ಟೈಲಿಶ್ ಫೀಲ್ ಅನ್ನ ಕೊಡುತ್ತೆ. ಸೊ ಇಬ್ರಿಗೂ ಕೂಡ ಇಷ್ಟ ಆಗುವಂತ ಬೈಕ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನಿಮ್ಗೆ ಈ ಬೈಕ್ ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಏನ್ ಫೀಚರ್ಸ್ ಇಷ್ಟ ಆಯ್ತು ಅಂತ. ಸೊ ಈ ಬೈಕ್ ಫೀಚರ್ಸ್ ಅನ್ನ ಕೇಳಿದ್ರೆ ಪಕ್ಕ ನೀವು ಶಾಕ್ ಆಗ್ತೀರಾ. ಸೊ ನೀವು ಇಲ್ಲಿ ನೋಡ್ಬೋದು, ಫುಲ್ಲಿ ಎಲೆಕ್ಟ್ರಿಕ್ ಪವರ್ ಟ್ರೈನ್ ಅನ್ನ ಕೊಟ್ಟಿದೆ, ವೈರ್ಲೆಸ್ ಚಾರ್ಜಿಂಗ್ ಟೆಕ್ನಾಲಜಿ ಕೂಡ ಇರುವಂತದ್ದು, ಸ್ಮಾರ್ಟ್ ಕನೆಕ್ಟಿವಿಟಿ ಇದೆ, ಅಂದ್ರೆ ನಿಮ್ಗೆ ಮೊಬೈಲ್ ಆಪ್ಗೆ ಸಪೋರ್ಟ್ ಮಾಡುತ್ತೆ, ಲೈಟ್ ವೇಟ್ ಬಾಡಿ ಕೂಡ ಇದೆ, ಹಾಗೆ ಸೈಲೆಂಟ್ ರೈಡ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಕೆಲವೊಂದಷ್ಟು ಜನರಿಗೆ ರಾಯಲ್ ಎನ್ಫೀಲ್ಡ್ ಅಂತಂದ್ರೆ ಆ ಸೌಂಡ್ ಇರಬೇಕು ಅಂತ ಹೇಳ್ತಾರೆ. ಸೊ ಎಲೆಕ್ಟ್ರಿಕ್ ಅಲ್ಲಿ ಲಾಂಚ್ ಆಗಿರೋದ್ರಿಂದ ಒಂದಷ್ಟು ಜನರಿಗೆ ಬೇಸರ ಕೂಡ ಇದೆ. ಸೊ ರಾಯಲ್ ಎನ್ಫೀಲ್ಡ್ ಅನ್ನ ಹೇಗಪ್ಪ ಓಡಿಸೋದು. ಸೊ ರಾಯಲ್ ಎನ್ಫೀಲ್ಡ್ ಏನಿದ್ರು ಕೂಡ ಸೌಂಡು ಆ ಒಂದು ಲುಕ್ಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಲುಕ್ ಅಲ್ಲಿ ನಾವು ಒಂದ್ ಸ್ವಲ್ಪ ಓಕೆ ಅಂತ ಹೇಳ್ಬೋದು, ಬಟ್ ಆದ್ರೆ ಸೌಂಡ್ ಅನ್ನುವಂಥದ್ದು ಬಂದಾಗ ಎಲೆಕ್ಟ್ರಿಕ್ ಇರುವಂಥದ್ದು ಸ್ವಲ್ಪ ಜನರಿಗೆ ಬೇಸರ ಆಗಿದೆ. ಇನ್ನು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಇರುವಂಥದ್ದು, ನ್ಯಾವಿಗೇಷನ್ ಸಪೋರ್ಟ್ ಕೂಡ ಇದೆ, ಅಂಡ್ ರೈಡಿಂಗ್ ಮೋಡ್ಸ್ ಕೂಡ ಸಖತ್ತಾಗಿದೆ. ಅಂದ್ರೆ ಟೆಕ್ನಾಲಜಿ ಇಲ್ಲಿದೆ, ಸಿಂಪ್ಲಿಸಿಟಿ ಕೂಡ ಇದೆ. ಸೊ ಎರಡೂ ಮಿಕ್ಸ್ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಒಂದು ಫೀಚರ್ಡ್ ಇರುವಂತ ಒಂದು ರಾಯಲ್ ಎನ್ಫೀಲ್ಡ್ ಲಾಂಚ್ ಆಗಿರುವಂಥದ್ದು. ಸೊ ಇನ್ನು ಸಿಂಗಲ್ ಚಾರ್ಜ್ ರೇಂಜ್ ಇರುವಂಥದ್ದು ಸ್ನೇಹಿತರೆ, ಅಂದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 100 to 150 ಕಿಲೋಮೀಟರ್ ಇರುತ್ತೆ. ಸೊ ಸಿಟಿ ಯೂಸರ್ಸ್ಗೆ ಇದು ಪರ್ಫೆಕ್ಟ್. ಸೊ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ ಸ್ನೇಹಿತರೆ. ಸೊ ಈ ಬೈಕ್ ಸ್ಪೀಡ್ ಮಾನ್ಸ್ಟರ್ ಅಲ್ಲ, ಇದು ಸ್ಮೂತ್, ಸೈಲೆಂಟ್ ಹಾಗೆ ಸ್ಟೈಲಿಶ್ ರೈಡ್ ಕೊಡೋದು ಇದರ ಒಂದು ಮೇನ್ ಗೋಲ್ ಆಗಿರುತ್ತೆ. ಇನ್ನು ರಾಯಲ್ ಎನ್ಫೀಲ್ಡ್ ಈ ಒಂದು ಹೆಸರು ಕೇಳಿದ್ರೆ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು, ಯೂಶಲಿ ನಿಮ್ಗೆ ರಾಯಲ್ ಎನ್ಫೀಲ್ಡ್ ಸೌಂಡ್ ಯಾವ ತರ ಇರುತ್ತೆ ಅಂತ. ಬಟ್ ಇಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ, ಇದು ಕಂಪ್ಲೀಟ್ಲಿ ಸೈಲೆಂಟ್ ಆಗಿರುತ್ತೆ, ಬಿಕಾಸ್ ಎಲೆಕ್ಟ್ರಿಕ್ ಬೈಕ್ ಆಗಿರೋದ್ರಿಂದ. ಸೊ ನಾಯ್ಸ್ ಇಲ್ಲ, ವೈಬ್ರೇಷನ್ ಇಲ್ಲ, ಪೀಸ್ಫುಲ್ ರೈಡ್ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಮಾಡಬಹುದು. ಅಂದ್ರೆ ನೈಟ್ ರೈಡರ್ಸ್ ಆಗಿರ್ಬೋದು, ಸಿಟಿ ರೈಡ್ಗೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಸೊ ಪೆಟ್ರೋಲ್ ಬೈಕ್ ಡೈಲಿ ನೀವು ಯೂಸ್ ಮಾಡಿದ್ರೆ 150 ರಿಂದ 200 ರೂಪಾಯಿ ಯೂಶಲಿ ನಿಮ್ಗೆ ಬೇಕಾಗತ್ತೆ. ಆದ್ರೆ ಈ ಎಲೆಕ್ಟ್ರಿಕ್ ಬೈಕ್ ನಿಮ್ಗೆ ಫುಲ್ ಚಾರ್ಜ್ ಕಾಸ್ಟ್ ನಿಮ್ಗೆ ಬಂದು 20 ರಿಂದ 30 ರೂಪಾಯಿ ಮಾತ್ರ. ಅಂದ್ರೆ ಲಾಂಗ್ ಟರ್ಮ್ ನಲ್ಲಿ ಹ್ಯೂಜ್ ಸೇವಿಂಗ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಏಕೋ ಫ್ರೆಂಡ್ಲಿ ಬೈಕ್, ಅಂದ್ರೆ ಪೊಲ್ಯೂಷನ್ ಇಲ್ಲ, ಸ್ಮೋಕ್ ಇಲ್ಲ, ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಫ್ಯೂಚರ್ ಜನರೇಷನ್ ಗಾಗಿ ಒಂದು ಸೇಫ್ ಆಪ್ಷನ್ ಆಗೋದ್ರಲ್ಲಿ ರಾಯಲ್ ಎನ್ಫೀಲ್ಡ್ ಯಾವುದೇ ಡೌಟ್ ಇಲ್ಲ. ಇನ್ನು
ಈ ಒಂದು ರಾಯಲ್ ಎನ್ಫೀಲ್ಡ್ ಹೊಸ ಮಾಡೆಲ್ ಬಂದಿದೆಯಲ್ಲ, ಸೊ ಇದರ ಪ್ರೈಸ್ ಹೇಗಿದೆ ಅಂತ ನೋಡೋಣ. ಸೊ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 2,79,000 ಇದೆ. ಸೊ ಬ್ಯಾಟ್ರಿ ಸಬ್ಸ್ಕ್ರಿಪ್ಷನ್ ಅಂದ್ರೆ ನೀವು BAS ಮಾಡೆಲ್ಗೆ ಹೋಗ್ತೀರಾ ಅಂತಂದ್ರೆ 1,99,000 ಸಿಗುತ್ತೆ. ಸೊ ಬೆಂಗಳೂರಿನಲ್ಲಿ ಫಸ್ಟ್ ಸೇಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಸಾಕಷ್ಟು ಜನರ ಇದರ ಒಂದು ಟೆಸ್ಟ್ ರೈಡ್ ಆಗಿರ್ಬೋದು, ರಿವ್ಯೂ ಅನ್ನ ಆಲ್ರೆಡಿ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದಾರೆ. ಸೊ ರಾಯಲ್ ಎನ್ಫೀಲ್ಡ್ ಅನ್ನೋದು ಬ್ರ್ಯಾಂಡ್ ಪ್ಲಸ್ ಪ್ರೀಮಿಯಂ ಫೀಲ್ ಅನ್ನ ನಮಗೆ ಕೊಡುತ್ತೆ. ಸೊ ಇದು ಹೈ ಎಂಡ್ ಎಲೆಕ್ಟ್ರಿಕ್ ಸೆಗ್ಮೆಂಟ್ ಗೆ ಸೇರುತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಬ್ಯಾಟ್ರಿ ಅಂಡ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣವಾ. ಸೊ ಇದರ ಒಂದು ರೇಂಜ್ ಬಂದು 150 ಕಿಲೋಮೀಟರ್ ನಿಮ್ಗೆ ಬರುತ್ತೆ. ಅಂದ್ರೆ ಟಾಪ್ ಸ್ಪೀಡ್ ಬಂದು 115 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಇನ್ನು ಬ್ಯಾಟ್ರಿ ಅಂತ ಬಂದಾಗ 3.91 ಕಿಲೋ ವ್ಯಾಟ್ಸ್ ಪರ್ ಅವರ್ ಬರುತ್ತೆ. ಸೊ ಇದರ ಒಂದು weight ಬಂದು ಕಂಪ್ಲೀಟ್ ನಿಮ್ಗೆ ಬಾಡಿ weight ಬಂದು 124 kg ಬರುತ್ತೆ. ಇನ್ನು ಟಾರ್ಕ್ ಬಂದು ನಿಮ್ಗೆ 400 Nm ಬರುತ್ತೆ. ಸೊ ಇದು ಕಂಪ್ಲೀಟ್ ಬಂದು ನಿಮ್ಗೆ ಫೀಚರ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ಬೈಕ್ ಯಾರಿಗೆ ಪರ್ಫೆಕ್ಟ್? ಸೊ ಮೊದಲನೇದಾಗಿ ಫಸ್ಟ್ ಬರೋದೆ ರಾಯಲ್ ಎನ್ಫೀಲ್ಡ್ ಲವರ್ಸ್ ಇರ್ತಾರಲ್ವಾ, ಸೊ ಅವ್ರಿಗಂತೂ ಹೇಳ್ ಮಾಡಿಸಿದಂತ ಗಾಡಿ. ಬಿಕಾಸ್ ಸಿಕ್ಕಾಪಟ್ಟೆ ಆ ಒಂದು ರೆಟ್ರೋ ಲವರ್ಸ್ ಇದಾರಲ್ವಾ, ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಇನ್ನು ನೀವು ಸಿಟಿಲಿ ಓಡಾಡ್ತೀರಾ ಅಂತಂದ್ರೂ ಕೂಡ ಓಕೆ. ಪ್ರೀಮಿಯಂ ಎಲೆಕ್ಟ್ರಿಕ್ ಬಯರ್ಸ್ ಏನಾದ್ರೂ ಇದ್ರೆ ಅವ್ರಿಗೂ ಕೂಡ ಇದು ಸೂಟ್ ಆಗುತ್ತೆ. ಆದ್ರೆ ಮೈಲೇಜ್ ಲವರ್ಸ್ಗೆ ಈ ಬೈಕ್ ಅಲ್ಲ, ಹೈ ಸ್ಪೀಡ್ ಬೇಕಾದವರಿಗೆ ಇದಲ್ಲ, ಜೊತೆಗೆ ಸೌಂಡ್ ಬೇಕು ಆ ಥರ ಅನ್ನೋರಿಗೆ ಇದಲ್ಲ. ಸೊ ಇದು ಸ್ಟೈಲು, ಫೀಲು, ಬ್ರ್ಯಾಂಡ್ ವ್ಯಾಲ್ಯೂಗಾಗಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಸೊ ಇನ್ ಕೇಸ್ ನಿಮಗೆ ಎಲೆಕ್ಟ್ರಿಕ್ ಬೈಕ್ ಬೇಕು, ಸೊ ಒಳ್ಳೆ ರೇಂಜ್ ಅಲ್ಲಿ ಬೇಕು ಅಂತಂದ್ರೆ ಇದಕ್ಕೆ ನೀವು ಹೋಗ್ಬೋದು. ಸೊ ರಾಯಲ್ ಎನ್ಫೀಲ್ಡ್ ಈಗ ಎಲೆಕ್ಟ್ರಿಕ್ ಫ್ಯೂಚರ್ ಕಡೆ ಸ್ಟ್ರಾಂಗ್ ಆಗಿ ಒಂದು ಹೆಜ್ಜೆಯನ್ನ ಇಟ್ಟಿದೆ ಸ್ನೇಹಿತರೆ. ಇನ್ನು ರಾಯಲ್ ಎನ್ಫೀಲ್ಡ್ ಫ್ಲೈಯಿಂಗ್ ಫ್ಲೀ C6 ಬೈಕ್ ನ ಕಲರ್ಸ್ ಬಗ್ಗೆ ಹೇಳೋದಾದ್ರೆ, ಒಂದು ನಿಮಗೆ ಫ್ಲೀ ಗ್ರೀನ್ ಅಂದ್ರೆ ಇದು ಕ್ಲಾಸಿಕ್ ಆರ್ಮಿ ಗ್ರೀನ್ ಶೇಡ್ ಅಲ್ಲಿ ಬರುತ್ತೆ. ಇನ್ನು ಎರಡನೇದಾಗಿ ಸ್ಟೋರ್ಮ್ ಬ್ಲಾಕ್ ಅಂದ್ರೆ ಫುಲ್ ಪ್ರೀಮಿಯಂ ಬ್ಲಾಕ್ ಫಿನಿಶ್ ಅಲ್ಲಿ ಬರುತ್ತೆ. ಅಂದ್ರೆ ಎರಡು ಕಲರ್ಸ್ ಕೂಡ ನೀವು ಇಲ್ಲಿ ನೋಡಬಹುದು, ರೆಟ್ರೋ ಫೀಲ್ ಅನ್ನ ಕೊಡುತ್ತೆ. ಮ್ಯಾಟ್ ಹಾಗೆ ಪ್ರೀಮಿಯಂ ಫಿನಿಶ್ ಇದೆ. ಅಂದ್ರೆ ನೀವು ರೋಡ್ ಮೇಲೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಫುಲ್ ಅಟೆನ್ಷನ್ ಅನ್ನ ಗ್ರಾಬ್ ಮಾಡೋದಂತೂ ಪಕ್ಕ. ಬಿಕಾಸ್ ನಿಮ್ಗೆ ವಿಂಟೇಜ್ ಲುಕ್ ಕೊಡೋದ್ರಿಂದ ಈ ಬೈಕ್ ಸಖತ್ತಾಗಿ ಕಾಣುತ್ತೆ. ಲೈಟ್ ವೇಟ್ ಬೈಕ್ ಕೂಡ ಹೌದು. ಇನ್ನು ಇದರ ಚಾರ್ಜಿಂಗ್ ಬಗ್ಗೆ ಹೇಳ್ತೀನಿ. ಸೊ ಇದು ನಿಮಗೆ ಮನೆಯಲ್ಲೇ ನೀವು ಆರಾಮಾಗಿ ಚಾರ್ಜಿಂಗ್ ಮಾಡ್ಕೋಬಹುದು, ಆ ಸಪೋರ್ಟ್ ಕೂಡ ಇದೆ. ಸೊ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಸೊ ಡೈಲಿ ಆಫೀಸಿಗೆ ಹೋಗೋರಿಗೆ ಅಂದ್ರೆ 2 to 3 ಡೇಸ್ಗೆ ಒಮ್ಮೆ ನೀವು ಚಾರ್ಜ್ ಮಾಡಿದ್ರೆ ಸಾಕು. ರನ್ನಿಂಗ್ ಕಾಸ್ಟ್ ತುಂಬಾ ಕಡಿಮೆ ಬೀಳುತ್ತೆ. ಸೊ ಹಾಗಾಗಿ ಪೆಟ್ರೋಲ್ ಟೆನ್ಷನ್ ನಮಗೆ ಕಂಪ್ಲೀಟ್ಲಿ ಇಲ್ಲಿ ಇರೋದಿಲ್ಲ. ಇನ್ನು ಇದರ ಸ್ಮಾರ್ಟ್ ಫೀಚರ್ಸ್ ಬಗ್ಗೆ ಹೇಳ್ತೀನಿ. ಸೊ ಮೊಬೈಲ್ ಆಪ್ ಮೂಲಕ ಬೈಕ್ ಅನ್ನ ಟ್ರ್ಯಾಕ್ ಮಾಡಬಹುದು, ಬ್ಯಾಟರಿ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು, ನ್ಯಾವಿಗೇಷನ್ ಸಪೋರ್ಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಫ್ಯೂಚರ್ ಅಲ್ಲಿ ನಿಮಗೆ ಒಂದಷ್ಟು ಫೀಚರ್ಸ್ ಆಡ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈ ಬೈಕ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ರಾಯಲ್ ಎನ್ಫೀಲ್ಡ್ ಜಸ್ಟ್ ಎಲೆಕ್ಟ್ರಿಕ್ ಬೈಕ್ ಅಲ್ಲ, ಒಂದು ನ್ಯೂ ಕ್ಯಾಟಗರಿಯನ್ನ ಕ್ರಿಯೇಟ್ ಮಾಡಿರುವಂತಹ ಬೈಕ್. ಸೊ ರೆಟ್ರೋ ಫೀಲ್ ಆಗಿರ್ಬೋದು, ಸೈಲೆಂಟ್ ರೈಡ್ ಆಗಿರ್ಬೋದು, ಪ್ರೀಮಿಯಂ ಲುಕ್ ಅನ್ನ ಕೊಡ್ತಾ ಇದೆ. ಸೊ ಈ ಎರಡೂ ಕಲರ್ಸ್ ಅಂದ್ರೆ ನಿಮ್ಗೆ ಗ್ರೀನ್ ಆಗಿರ್ಬೋದು ಜೊತೆಗೆ ಬ್ಲಾಕ್, ಯಾವ ಕಲರ್ ನಿಮ್ಗೆ ಇಷ್ಟ ಆಯ್ತು ಅದನ್ನ ಕಮೆಂಟ್ ಮಾಡಿ. ಸೊ ನಿಮಗೆ ಈ ಬೈಕ್ ಇಷ್ಟ ಆಯ್ತಾ? ಇದರಲ್ಲಿ ಯಾವ ಫೀಚರ್ ಇಷ್ಟ ಆಗುತ್ತೆ? ಸೊ ಎಲೆಕ್ಟ್ರಿಕ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಲಾಂಚ್ ಆಗಿರೋದು ನಿಮಗೆ ಹೇಗೆ ಅನಿಸ್ತಾ ಇದೆ? ಸೊ ನೀವೇನಾದ್ರೂ ಈ ಬೈಕ್ ಅನ್ನ ಟ್ರೈ ಮಾಡಿದ್ರ ಅಥವಾ ಆಲ್ರೆಡಿ ನೀವು ಬೈ ಮಾಡಿದ್ರ ಅಂತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೇಗಿದೆ ರಾಯಲ್ ಎನ್ಫೀಲ್ಡ್ ಫ್ಲೈಯಿಂಗ್ ಫ್ಲೀ C6? ಸೊ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸೋದನ್ನ ಮರಿಬೇಡಿ. ಸೊ ಇದರ ಫೀಚರ್ಸು ಎಲ್ಲದ್ರ ಬಗ್ಗೆ ಹೇಳಿದ್ದೀನಿ. ಸೊ ಇದು ನಿಮಗೆ ಬಿಟ್ಟಿದ್ದು, ನೀವು ಬೈ ಮಾಡ್ತಿರೋ ಇಲ್ವೋ, ಸೊ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನುವಂಥದ್ದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.